Namaste. Graduate Aptitude Test of Engineering, Electrical and Electronics Branch, Previous Year Solved Questions. Subject Network Analysis. Chapter number 1 Network Basics. Question paper Gate EE 1997 1 mark question. So, question number 4 A practical current source is usually represented by option A resistance in series with an ideal current source, option B a resistance in parallel with an ideal current source, option C a resistance in parallel with an ideal voltage source, option D none of the above. ಸೊ ಪ್ರಾಕ್ಟಿಕಲ್ ಕರೆಂಟ್ ಸೋರ್ಸ್ ಈಸ್ ಯೂಶ್ವಲಿ ರೆಪ್ರೆಸೆಂಟೆಡ್ ಬೈ ಯಾವ ಥರ ಬರಿಬೇಕಾಗುತ್ತೆ ಅದನ್ನು ಪ್ರಾಕ್ಟಿಕಲ್ ಕರೆಂಟ್ ಸೋರ್ಸ್ನ ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ ಇದೆಯಲ್ಲ ಅಂದರೆ ಥಿಯರಿಟಿಕಲ್ ಕರೆಂಟ್ ಸೋರ್ಸ್ನ ರೆಸಿಸ್ಟೆನ್ಸಿಗೆ ಪ್ಯಾರಲಲ್ ಆಗಿ ಬರಿಬೇಕಾಗತ್ತೆ. ಈಗ ಸೊ ಪ್ರಾಕ್ಟಿಕಲ್ ಕರೆಂಟ್ ಸೋರ್ಸ್ ಇರುತ್ತೆ. ಸೊ ಪ್ರಾಕ್ಟಿಕಲಿ ಒಂದು ಕರೆಂಟ್ ಸೋರ್ಸ್ ಹೀಗಿರುತ್ತೆ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಈ ಪ್ರಾಕ್ಟಿಕಲ್ ಕರೆಂಟ್ ಸೋರ್ಸನ್ನು ನಾವು ಐಡಿಯಲ್ ಆಗಿ ಅಂದರೆ ಥಿಯರಿಟಿಕಲಿ ಹೇಗೆ ಬರಿಬೇಕಾಗುತ್ತೆ ಅಂದರೆ ಈ ರೆಸಿಸ್ಟೆನ್ಸ್ ಇದೆಯಲ್ಲ, ಈ ರೆಸಿಸ್ಟೆನ್ಸಿಗೆ ಅಕ್ರಾಸ್ ಆಗಿ ಅಂದರೆ ಪ್ಯಾರಲಲ್ ಆಗಿ ಒಂದು ಕರೆಂಟ್ ಸೋರ್ಸ್ ಬರಿಬೇಕು. ನಾವು ವೋಲ್ಟೇಜ್ ಸೋರ್ಸ್ನ ಏನು ಮಾಡ್ತೇವೆ, ಸೊ ಅದು ಸೀರೀಸ್ ಆಗಿ ಬರಿತೇವೆ, ಗೊತ್ತಾಯ್ತಲ್ಲ. ಐಡಿಯಲಿ ವೋಲ್ಟೇಜ್ ಸೋರ್ಸಿಗೆ ನಾವು ರೆಸಿಸ್ಟೆನ್ಸ್ನ ಇನ್ ಸೀರೀಸ್ ವಿತ್ ವೋಲ್ಟೇಜ್ ಸೋರ್ಸ್ ಬರಿತೇವೆ. ಬಟ್ ಇನ್ನು ಕರೆಂಟ್ ಸೋರ್ಸನ್ನು ಪ್ರಾಕ್ಟಿಕಲ್ ಕರೆಂಟ್ ಸೋರ್ಸ್ ಇದೆಯಲ್ಲ ಅದನ್ನು ನಾವು ಐಡಿಯಲ್ ಆಗಿ ಬರಿಬೇಕು ಅಂತ ಹೇಳಿದ್ರೆ ಸೊ ರೆಸಿಸ್ಟೆನ್ಸಿಗೆ ಪ್ಯಾರಲಲ್ ಆಗಿ ಕರೆಂಟ್ ಸೋರ್ಸ್ ಹಾಕಿದರೆ ದಟ್ ಈಸ್ ಐಡಿಯಲ್ ಕರೆಂಟ್ ಸೋರ್ಸು. ಈಗ ಇಲ್ಲೇನು ಹೇಳ್ತಾ ಇದ್ದಾರೆ, ರೆಸಿಸ್ಟೆನ್ಸ್ ಇನ್ ಸೀರೀಸ್ ವಿತ್ ಆ್ಯನ್ ಐಡಿಯಲ್ ಕರೆಂಟ್ ಸೋರ್ಸ್. ಸೀರೀಸಾಗಿ ಕನೆಕ್ಟ್ ಮಾಡಿಬಿಟ್ರೆ ಏನಾಗುತ್ತೆ ಗೊತ್ತಾ, ರೆಸಿಸ್ಟೆನ್ಸ್ನ ಸೀರೀಸಾಗಿ ಐಡಿಯಲ್ ಕರೆಂಟ್ ಸೋರ್ಸ್ ಒಂದು ಸೀರೀಸಾಗಿ ಕನೆಕ್ಟ್ ಮಾಡಿಬಿಟ್ರೆ ಸಪೋಸ್ ಕರೆಂಟ್ ಜಾಸ್ತಿ ಬಂತು ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ ಏನಾಗುತ್ತೆ, ಮಿನಿಮಮ್ ಆಗಿಬಿಡುತ್ತೆ, ಗೊತ್ತಾಯ್ತಲ್ಲ. ಹೈ ಕರೆಂಟ್ ಸೋರ್ಸ್ ಬಂತು ಅಂದರೆ ರೆಸಿಸ್ಟೆನ್ಸ್ ಮಿನಿಮಮ್ ಅಂದರೆ ಕೆಲವು ಸಲ ಅದು ಹೋಗಲೂಬಹುದು, ಝೀರೋ ಆಗಿಬಿಡ್ಬೋದು, ಗೊತ್ತಾಯ್ತಲ್ಲ, ಡ್ಯಾಮೇಜ್ ಆಗ್ಬೋದು. ಹಾಗಾಗಿ ಡ್ಯಾಮೇಜ್ ಆಗಬಾರ್ದು ಅನ್ನೋ ಪರ್ಪಸಿಗೋಸ್ಕರ ನಾವೇನು ಮಾಡ್ತೀವಿ, ಐಡಿಯಲ್ ಆಗಿ ನಾವು ಹೇಳೋದಾದರೆ ಸೊ ಕರೆಂಟ್ ಸೋರ್ಸಿಗೆ ರೆಸಿಸ್ಟೆನ್ಸನ್ನು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬೇಕು. ಅಲ್ಲಿಗೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊಲ್ಯೂಷನ್ ಫಸ್ಟ್ ಮೆಥಡ್ a practical current source is usually represented by a resistance in parallel with an ideal current source. It can also be derived from a practical voltage source which is represented as a voltage source in series with internal resistance by source transformation technique. So it can also be derived from a practical voltage source, so which is represented as a voltage source in series with internal resistance by source transformation technique. ಸೋರ್ಸ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳಿದ್ರೆ ವೋಲ್ಟೇಜ್ ಸೋರ್ಸ್ ಇರೋದನ್ನು ಕರೆಂಟ್ ಸೋರ್ಸ್ ಆಗಿ, ಕರೆಂಟ್ ಸೋರ್ಸನ್ನು ವೋಲ್ಟೇಜ್ ಸೋರ್ಸ್ ಆಗಿ ಬರೀಬೇಕು ಅಂತ ಹೇಳಿದ್ರೆ ಸೊ ನಾವೇನು ಮಾಡಬೇಕಿಲ್ಲಿ, ಇದು ಐಡಿಯಲ್ ಕರೆಂಟ್ ಸೋರ್ಸ್ ಅಂತ ಇಟ್ಕೊಳ್ಳೋಣ. ಅಂದರೆ ಪ್ರಾಕ್ಟಿಕಲಿ ಸೊ ಇದು ಸೀರೀಸ್ ಅಂದರೆ ಈ ರೆಸಿಸ್ಟೆನ್ಸ್ ಇದೆಯಲ್ಲ, ಈ ರೆಸಿಸ್ಟೆನ್ಸ್ ಪ್ಯಾರಲಲ್ ಆಗಿದೆ. ಅದೇ ವೋಲ್ಟೇಜ್ ಸೋರ್ಸನ್ನು ಕರೆಂಟ್ ಸೋರ್ಸನ್ನು ವೋಲ್ಟೇಜ್ ಸೋರ್ಸಾಗಿ ಬರೀಬೇಕು ಅಂತ ಹೇಳಿದ್ರೆ ಸೊ ದಿಸ್ ಈಸ್ ವೋಲ್ಟೇಜ್ ಸೋರ್ಸ್, ಅದರಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್, ಸೊ ಇಂಟರ್ನಲ್ಲಿ ಸ್ಮಾಲ್ ರೆಸಿಸ್ಟೆನ್ಸ್ ಈಸ್ ಇನ್ ಸೀರೀಸ್. ಕರೆಂಟ್ ಸೋರ್ಸು ಈ ಕರೆಂಟ್ ಸೋರ್ಸನ್ನು ವೋಲ್ಟೇಜ್ ಸೋರ್ಸಾಗಿ ಕನ್ವರ್ಟ್ ಮಾಡಬೇಕಂತ ಹೇಳಿದ್ರೆ ಇದು ಹೀಗೆ. ಸೊ ಅಲ್ಲಿ ಆರ್ ಎಸ್ ಇಲ್ಲಿಗೆ ಬರುತ್ತೆ, ಸೊ ಇಲ್ಲಿ ವೋಲ್ಟೇಜ್ ಸೋರ್ಸ್ ವಿ ಎಸ್ ಆಗುತ್ತೆ, ಗೊತ್ತಾಯ್ತಲ್ಲ. ಇದು ಸೀರೀಸ್ ವಿತ್ ಅಂದರೆ ಕರೆಂಟ್ ಸೋರ್ಸನ್ನು ನಾವು ವೋಲ್ಟೇಜ್ ಸೋರ್ಸಾಗಿ ಬರಿಬೇಕಾದ್ರೆ ಹೀಗೆ, ವೋಲ್ಟೇಜ್ ಸೋರ್ಸನ್ನು ಕರೆಂಟ್ ಸೋರ್ಸಾಗಿ ಬರಿಬೇಕು ಅಂದರೆ ಹೀಗೆ. ಅದನ್ನು ನಾವು ಸೋರ್ಸ್ ಟ್ರಾನ್ಸ್ಫಾರ್ಮೇಷನ್ ಟೆಕ್ನಿಕ್ ಅಂತ ಕಾಲ್ ಮಾಡ್ತೇವೆ.
ವೋಲ್ಟೇಜ್ ಸೋರ್ಸ್ ಇರೋದು ಕರೆಂಟ್ ಸೋರ್ಸಿಗೆ, ಕರೆಂಟ್ ಸೋರ್ಸ್ ಇರೋದನ್ನು ವೋಲ್ಟೇಜ್ ಸೋರ್ಸಿಗೆ. ಯಾವಾಗಲೂ ವೋಲ್ಟೇಜ್ ಸೋರ್ಸಿಗೆ ನಾವು ಸೀರೀಸಲ್ಲಿ ರೆಸಿಸ್ಟೆನ್ಸ್ನ ಕನೆಕ್ಟ್ ಮಾಡಬೇಕಾಗುತ್ತೆ. ಕರೆಂಟ್ ಸೋರ್ಸ್ ಅಂತ ಹೇಳಿದ್ರೆ ನಾವು ಅದನ್ನು ರೆಸಿಸ್ಟೆನ್ಸನ್ನು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬೇಕಂದ್ರೆ ರೆಸಿಸ್ಟೆನ್ಸಿಗೆ ಅಕ್ರಾಸ್ ಆಗಿ ಕರೆಂಟ್ ಸೋರ್ಸ್ ಕನೆಕ್ಟ್ ಮಾಡಬೇಕು. ಇದು ಕರೆಂಟ್ ಸೋರ್ಸು, ಇದು ವೋಲ್ಟೇಜ್ ಸೋರ್ಸು. ಸೋರ್ಸ್ ಟ್ರಾನ್ಸ್ಫಾರ್ಮೇಷನ್ ವೋಲ್ಟೇಜ್ ಸೋರ್ಸಾಗಿ ಬರೀರಿ ಅಂದರೆ ಹೀಗೆ ಬರಿಬೇಕು, ಕರೆಂಟ್ ಸೋರ್ಸಾಗಿ ಬರೀರಿ ಅಂತ ಹೇಳಿದ್ರೆ ಇದನ್ನು ಬರಿಬೇಕು. ಓಕೆ, ನೆಕ್ಸ್ಟ್ ಸೆಕೆಂಡ್ ಮೆಥಡ್, ದಿ ಕರೆಕ್ಟ್ ಆಪ್ಷನ್ ಈಸ್ ಬಿ. ಓಕೆ, ದಿ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ವಿತ್ ಆನ್ ಐಡಿಯಲ್ ಕರೆಂಟ್ ಸೋರ್ಸ್. ಐಡಿಯಲ್ ಕರೆಂಟ್ ಸೋರ್ಸು ಹೀಗಿರುತ್ತೆ, ಗೊತ್ತಾಯ್ತಲ್ಲ. ಪ್ರಾಕ್ಟಿಕಲ್ ಕರೆಂಟ್ ಸೋರ್ಸ್ ಹೀಗೆ, ಎ ಟರ್ಮಿನಲ್, ಬಿ ಟರ್ಮಿನಲ್. ಕೋರ್ ಕಾನ್ಸೆಪ್ಟ್ ಐಡಿಯಲ್ ವರ್ಸಸ್ ಪ್ರಾಕ್ಟಿಕಲ್ ಕರೆಂಟ್ ಸೋರ್ಸ್. ಐಡಿಯಲ್ ಅಂತ ಹೇಳಿದ್ರೆ ಥಿಯರಿಟಿಕಲ್, ಪ್ರಾಕ್ಟಿಕಲ್ ಅಂತ ಹೇಳಿದ್ರೆ ನಾವು ಲ್ಯಾಬಲ್ಲಿ ಎಕ್ಸ್ಪರಿಮೆಂಟ್ ಮಾಡ್ತೀವಲ್ಲ ಅದು ಪ್ರಾಕ್ಟಿಕಲ್ ಕರೆಂಟ್ ಸೋರ್ಸ್. ಫಸ್ಟ್ ಐಡಿಯಲಿ ನಾವು ಥಿಯರಿಟಿಕಲಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಆಫ್ಟರ್ ದಟ್ ಅದೇನು ವ್ಯಾಲ್ಯೂ ಬರುತ್ತೆ ಅದನ್ನು ವೆರಿಫೈ ಮಾಡಬೇಕು ಇನ್ ಪ್ರಾಕ್ಟಿಕಲಿ. ಓಕೆ, ಫಸ್ಟ್ ಈಗ ಐಡಿಯಲ್ ಕರೆಂಟ್ ಸೋರ್ಸನ್ನು ನೋಡೋಣ, ಅಬ್ಸರ್ವ್ ಮಾಡೋಣ ಆಯಿತಾ. Ideal current source delivers a constant current regardless of the load voltage. It has an infinite internal resistance, infinity in ohm. ಅಂದರೆ ಇಲ್ಲಿ ಡೆಲಿವರ್ಸ್ ಎ ಕಾನ್ಸ್ಟೆಂಟ್ ಕರೆಂಟ್ ರಿಗಾರ್ಡ್ಲೆಸ್ ಆಫ್ ದಿ ಲೋಡ್ ವೋಲ್ಟೇಜ್. ಈಗ ಲೋಡ್ ವೋಲ್ಟೇಜ್ ಅಂದರೆ ಲೋಡನ್ನು ಯಾವಾಗಲೂ ನಾವೇನು ಮಾಡ್ತೇವೆ, ಸರ್ಕ್ಯೂಟದು ಔಟ್ಪುಟ್ ಸೈಡ್ ಕನೆಕ್ಟ್ ಮಾಡ್ತೇವೆ. ಲೋಡ್ ಅಪ್ಲೈ ಆಗ್ತಾ ಇದ್ದ ಹಾಗೆ, ಲೋಡ್ ಜಾಸ್ತಿ ಆಗ್ತಾ ಇದ್ದರೆ ಏನಾಗುತ್ತೆ ಅಂದರೆ ಕರೆಂಟ್ ಜಾಸ್ತಿ ಆಗ್ತಾ ಇದ್ದರೆ ರೆಸಿಸ್ಟೆನ್ಸ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಬೈ ಓಮ್ಸ್ ಲಾ ಆರ್ ಈಕ್ವಲ್ ಟು ವಿ ಬೈ ಐ. ಇವಾಗ ಲೋಡ್ ಅಪ್ಲೈ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಾವು ಲೋಡ್ ಅಪ್ಲೈ ಮಾಡ್ತಾ ಇದ್ದ ಹಾಗೆ ರೆಸಿಸ್ಟೆನ್ಸ್ ಏನಾಗುತ್ತೆ ಮ್ಯಾಕ್ಸಿಮಮ್ಗೆ ಹೋಗ್ತಾ ಇದ್ದರೆ ಕರೆಂಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಸಪೋಸ್ ಲೋಡ್ ಡಿಕ್ರೀಸ್ ಆಗ್ತಾ ಇದ್ದರೆ, ಲೋಡ್ ವೋಲ್ಟೇಜ್ ಅಂದರೆ ವೋಲ್ಟೇಜ್ ಅಪ್ಲೈ ಮಾಡ್ತಾ ಇದ್ದರೆ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ, ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗ್ತಾ ಇದ್ದರೆ ಕರೆಂಟ್ ಡಿಕ್ರೀಸ್ ಆಗುತ್ತೆ ಬೈ ಓಮ್ಸ್ ಲಾ. An ideal current source supplies a constant current to any load connected across its terminals, regardless of the voltage developed across those terminals. Internal resistance, ಅದು infinite, or input resistance is infinity. ಅಂದರೆ ಸೋ ಮಚ್ ಅನ್ನೋನ್ ರೆಸಿಸ್ಟೆನ್ಸ್ ಎಷ್ಟಿದೆ ಅಂತ ಗೊತ್ತಿಲ್ಲ, ವ್ಯಾಲ್ಯೂ ಸುಮಾರು ಜಾಸ್ತಿ ಇರುತ್ತೆ. ಓಕೆ, ಹೈ ಇರುತ್ತೆ. ಬಿಕಾಸ್ ದಿ ಇಂಟರ್ನಲ್ ರೆಸಿಸ್ಟೆನ್ಸ್ ಈಸ್ ಇನ್ಫಿನೈಟ್, ನೋ ಕರೆಂಟ್ ಡೈವರ್ಟ್ಸ್ ಇಂಟರ್ನಲಿ. ರೆಸಿಸ್ಟೆನ್ಸ್ ಮ್ಯಾಕ್ಸಿಮಮ್ ಇತ್ತು ಇನ್ಪುಟ್ಟಲ್ಲಿ ಅಂತ ಹೇಳಿದ್ರೆ ಏನಾಗುತ್ತೆ, ಕರೆಂಟ್ ಅಷ್ಟು ಜಾಸ್ತಿ ಇರೋದಿಲ್ಲ, ನೋ ಕರೆಂಟ್ ಡೈವರ್ಟ್ಸ್ ಇಂಟರ್ನಲಿ ಆ್ಯಂಡ್ 100% ಆಫ್ ದಿ ಜನರೇಟೆಡ್ ಕರೆಂಟ್ ಗೋಸ್ ಟು ದಿ ಲೋಡ್. ಆವಾಗ ಇಂಟರ್ನಲ್ಲಿ ಅಷ್ಟಿರೋದಿಲ್ವಲ್ಲ, 100% ಆಫ್ ದಿ ಜನರೇಟೆಡ್ ಕರೆಂಟ್ ಏನಾಗುತ್ತೆ, ಗೋಸ್ ಟು ದಿ ಲೋಡ್ ಸೈಡ್ಗೆ ಮೂವ್ ಆಗುತ್ತೆ. ನೆಕ್ಸ್ಟ್ ಪ್ರಾಕ್ಟಿಕಲ್ ಕರೆಂಟ್ ಸೋರ್ಸ್ ಅಬ್ಸರ್ವ್ ಮಾಡೋಣ. ಇವಾಗ ಪ್ರಾಕ್ಟಿಕಲಿ ಎಕ್ಸ್ಪರಿಮೆಂಟ್ ಮಾಡಿದಾಗ ಹೇಗಾಗುತ್ತೆ ಅಂದರೆ, ಆ್ಯಸ್ ಲೋಡ್ ವೋಲ್ಟೇಜ್ ಇನ್ಕ್ರೀಸಸ್ ದಿ ಡೆಲಿವರ್ಡ್ ಕರೆಂಟ್ ಏನಾಗುತ್ತೆ, ಡ್ರಾಪ್ ಸ್ಲೈಟ್ಲಿ ಡ್ಯೂ ಟು ಇಂಟರ್ನಲ್ ಲೀಕೇಜ್. ಅರ್ಥ ಆಯ್ತಲ್ಲ. ಲೋಡ್ ವೋಲ್ಟೇಜ್ನ ಅಪ್ಲೈ ಮಾಡ್ತಾ ಇದ್ರೆ ಅಂದರೆ ಇನ್ಕ್ರೀಸ್ ಆಗ್ತಾ ಇದ್ದ ಹಾಗೆ ಏನಾಗುತ್ತೆ, ಡೆಲಿವರ್ಡ್ ಕರೆಂಟ್ ಏನಾಗುತ್ತೆ, ಡ್ರಾಪ್ ಆಗುತ್ತೆ ಸ್ಲೈಟ್ಲಿ ಡ್ಯೂ ಟು ಇಂಟರ್ನಲ್ ಲೀಕೇಜ್. ದಿಸ್ ಬಿಹೇವಿಯರ್ ಈಸ್ ಮಾಡೆಲ್ಡ್ ಬೈ ಪ್ಲೇಸಿಂಗ್ ಎ ಹೈ ಇಂಟರ್ನಲ್ ರೆಸಿಸ್ಟೆನ್ಸ್ RS ಇನ್ ಪ್ಯಾರಲಲ್ ವಿತ್ ಅನ್ ಐಡಿಯಲ್ ಕರೆಂಟ್ ಸೋರ್ಸ್ IS. ಓಕೆ, ಇನ್ ದಿ ರಿಯಲ್ ವರ್ಲ್ಡ್ no source can maintain a constant current if the load changes drastically. A real ಅಂದರೆ practical current source experiences an internal current drop as the output voltage increases. Representation. It is modeled as an ideal current source in parallel with a finite internal resistance. ಅಂದರೆ known ಗೊತ್ತಿರುತ್ತೆ, ಇಷ್ಟು ವ್ಯಾಲ್ಯೂ ಅಂದರೆ ಒಂದು ಮ್ಯಾಕ್ಸಿಮಮ್ ಇರಲ್ಲ, ಮೆಗಾ ಅಷ್ಟಿರೋದಿಲ್ಲ, ಒಂದು ಫೈನೈಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇರುತ್ತೆ. ಓಕೆ, ಬಿಹೇವಿಯರ್ ಏನು, ಆ್ಯಸ್ ದಿ ಎಕ್ಸ್ಟರ್ನಲ್ ಲೋಡ್ ರೆಸಿಸ್ಟೆನ್ಸ್ ಇನ್ಕ್ರೀಸಸ್ ದಿ ವೋಲ್ಟೇಜ್ ಅಕ್ರಾಸ್ ದಿ ಸೋರ್ಸ್ ಟರ್ಮಿನಲ್ಸ್ ರೈಸಸ್. ಅಲ್ಲಿ ಎಕ್ಸ್ಟರ್ನಲ್ ಆಗಿ ಲೋಡ್ ಇರುತ್ತಲ್ಲ ಔಟ್ಪುಟ್ ಸೈಡಲ್ಲಿ, ಅದು ಇನ್ಕ್ರೀಸ್ ಆಗ್ತಾ ಇದ್ದ ಹಾಗೆ ವೋಲ್ಟೇಜ್ ಅಕ್ರಾಸ್ ದಿ ಸೋರ್ಸ್ ಟರ್ಮಿನಲ್ ಏನಾಗುತ್ತೆ, ರೈಸ್ ಆಗ್ತಾ ಹೋಗುತ್ತೆ. This causes some current to divert through the parallel internal resistance RS. ಅವಾಗೇನಾಯಿತು,
ವೋಲ್ಟೇಜ್ ಜಾಸ್ತಿ ಆಗ್ತಾಯಿದ್ರೆ ಕರೆಂಟ್ ಏನಾಗುತ್ತೆ, ಸೊ ಕಡಿಮೆ ಆಗುತ್ತೆ. ಟು ಡೈವರ್ಟ್ ಥ್ರೂ ದಿ ಪ್ಯಾರಲಲ್ ಇಂಟರ್ನಲ್ ರೆಸಿಸ್ಟೆನ್ಸ್, ಅದು ಡೈವರ್ಟ್ ಆಗುತ್ತೆ. ಪ್ಯಾರಲಲ್ ಇಂಟರ್ನಲ್ ರೆಸಿಸ್ಟೆನ್ಸ್ ಸ್ಲೈಟ್ಲಿ ರೆಡ್ಯೂಸಿಂಗ್ ದಿ ಕರೆಂಟ್ ಡೆಲಿವರ್ ಟು ದಿ ಎಕ್ಸ್ಟರ್ನಲ್ ಲೋಡ್. ಸೊ ಲೋಡ್ ಸೈಡಲ್ಲಿ ನಾವು ಲೋಡ್ ಅಪ್ಲೈ ಮಾಡ್ತಾಯಿದ್ರೆ ವೋಲ್ಟೇಜ್ ಇನ್ಕ್ರೀಸ್ ಆಗುತ್ತೆ. ವೋಲ್ಟೇಜ್ ಇನ್ಕ್ರೀಸ್ ಆಗ್ತಾ ಇದ್ದ ಹಾಗೇ ಅಲ್ಲಿ ಏನಾಗುತ್ತೆ, ಕರೆಂಟಲ್ಲಿ ಡೆಲಿವರ್ ಆಗ್ತಾ ಇರೋದು ಕಡಿಮೆ ಆಗುತ್ತೆ ಲೋಡ್ ಸೈಡಲ್ಲಿರೋದು. Summary of source at representations. Practical current source. Ideal current source in parallel with an internal resistance RS. ಸೊ ಈಗ ಪ್ರಾಕ್ಟಿಕಲ್ ಕರೆಂಟ್ ಸೋರ್ಸ್ ಬಗ್ಗೆ ಹೇಳೋದಾದರೆ, ಐಡಿಯಲ್ ಕರೆಂಟ್ ಸೋರ್ಸ್ ಇನ್ ಪ್ಯಾರಲಲ್ ವಿತ್ ಆನ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆರ್ ಎಸ್ ಅಕ್ರಾಸಿಗೆ ನಾವು ಕರೆಂಟ್ ಸೋರ್ಸ್ನ ಕನೆಕ್ಟ್ ಮಾಡಿರ್ತೀವಿ. ಇಂಟರ್ನಲ್ ರೆಸಿಸ್ಟೆನ್ಸ್ RS ಇರುತ್ತಲ್ಲ, ಆ ರೆಸಿಸ್ಟೆನ್ಸಿಗೆ ನಾವು ಅಕ್ರಾಸ್ ಆಗಿ ಅಂದರೆ ಪ್ಯಾರಲಲ್ ಆಗಿ ನಾವು ಕರೆಂಟ್ ಸೋರ್ಸನ್ನು ಕನೆಕ್ಟ್ ಮಾಡಿರ್ತೀವಿ. ಓಕೆ, ಪ್ರಾಕ್ಟಿಕಲ್ ವೋಲ್ಟೇಜ್ ಸೋರ್ಸ್. ಐಡಿಯಲ್ ವೋಲ್ಟೇಜ್ ಸೋರ್ಸ್ ಇನ್ ಸೀರೀಸ್ ವಿತ್ ಆನ್ ಇಂಟರ್ನಲ್ ರೆಸಿಸ್ಟೆನ್ಸ್. ಸೊ ಪ್ರಾಕ್ಟಿಕಲ್ ವೋಲ್ಟೇಜ್ ಸೋರ್ಸಲ್ಲಿ ಏನಾಗುತ್ತೆ, ಐಡಿಯಲ್ ವೋಲ್ಟೇಜ್ ಸೋರ್ಸ್ ಇರುತ್ತಲ್ಲ ಅದಕ್ಕೆ ಸೀರೀಸ್ ಆಗಿ ನಾವು RS ಅನ್ನು ಕನೆಕ್ಟ್ ಮಾಡಿರ್ತೀವಿ, ಇಂಟರ್ನಲ್ ರೆಸಿಸ್ಟೆನ್ಸನ್ನು. ದೇರ್ ಫೋರ್ ದಿ ಕರೆಕ್ಟ್ ಆಪ್ಷನ್ ಅಥವಾ ಚಾಯ್ಸ್ ಈಸ್ ಬಿ, resistance in parallel with an ideal current source. Next, third method, ಕ್ವಶನ್ ಅನಲೈಸಿಸ್. ಫಸ್ಟ್ ಏನು ಮಾಡಬೇಕು, ಕ್ವಶನ್ಸ್ ಕೊಟ್ಟಿರ್ತಾರಲ್ಲ, ಫಸ್ಟ್ ಅನಲೈಸ್ ಮಾಡಬೇಕು. ಎ ಪ್ರಾಕ್ಟಿಕಲ್ ಕರೆಂಟ್ ಸೋರ್ಸ್ ಈಸ್ ನಾಟ್ ಐಡಿಯಲ್. ಪ್ರಾಕ್ಟಿಕಲಿ ಅಂತ ಹೇಳಿದ್ರೆ ನಾವು ಎಕ್ಸ್ಪರಿಮೆಂಟ್ ಮಾಡೋವಂಥದ್ದು, ಐಡಿಯಲ್ ಅಂತ ಹೇಳಿದ್ರೆ ಥಿಯರಿಟಿಕಲಿ. ಸೊ ಥಿಯರಿಟಿಕಲಿ ಮತ್ತು ಪ್ರಾಕ್ಟಿಕಲಿ ಎರಡೂ ಈಕ್ವಲ್ ಆಗಿ ಆನ್ಸರ್ ಬರಲ್ಲ, ಸ್ಲೈಟ್ ಡಿಫರೆನ್ಸ್ ಇದ್ದೇ ಇರುತ್ತೆ. ಇಟ್ ಹ್ಯಾಸ್ ಇಂಟರ್ನಲ್ ಲಾಸಸ್. These losses are modeled by adding an internal resistance to an ideal source. ಈ ಪ್ರಾಕ್ಟಿಕಲ್ ಕರೆಂಟ್ ಸೋರ್ಸು ಮತ್ತು ಐಡಿಯಲ್ ಆಗಿ ನಮಗೆ ಥಿಯರಿಟಿಕಲಿ ಮಾಡುವಾಗ ಕ್ಯಾಲ್ಕುಲೇಷನ್ ಮಾಡುವಾಗ ಬರೋ ಆನ್ಸರಿಗೂ ಪ್ರಾಕ್ಟಿಕಲಿ ಮಾಡೋ ಆನ್ಸರಿಗೂ ಸ್ವಲ್ಪ ಸ್ಲೈಟ್ ಡಿಫ್ರೆನ್ಸ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಇಂಟರ್ನಲ್ಲಿ ಸ್ವಲ್ಪ ಲಾಸ್ ಆಗಿರುತ್ತೆ ಪ್ರಾಕ್ಟಿಕಲಿ, ಗೊತ್ತಾಯ್ತಲ್ಲ. ನಾಟ್ ಐಡಿಯಲ್. ಐಡಿಯಲ್ಲಿ ನಾವು ಏನೋ ಫಾರ್ಮುಲಾ ಹಾಕ್ತೇವೆ, ಸಬ್ಸ್ಟಿಟ್ಯೂಷನ್ ಮಾಡ್ತೇವೆ, ಆನ್ಸರ್ ಬಂದಿರುತ್ತೆ. ಬಟ್ ಪ್ರಾಕ್ಟಿಕಲ್ ಮಾಡುವಾಗ ನಮಗೆ ಥಿಯರಿಟಿಕಲಿ ನಮ್ಗೆ ಎಷ್ಟಿರುತ್ತೆ ಅಷ್ಟು ಆನ್ಸರ್ ಬರಲ್ಲ, ಗೊತ್ತಾಯ್ತಲ್ಲ, ಸ್ವಲ್ಪ ಕಡಿಮೆ ಇರುತ್ತೆ, ಸ್ಲೈಟ್ಲಿ ಕಡಿಮೆ. ಓಕೆ, ಇಟ್ ಹ್ಯಾಸ್ ಯಾಕೆ ಅಂತ ಹೇಳಿದ್ರೆ ಇಂಟರ್ನಲ್ಲಿ ಲಾಸ್ ಆಗಿರುತ್ತೆ. ದೀಸ್ ಲಾಸಸ್ ಆರ್ ಮಾಡೆಲ್ಡ್ ಬೈ ಆ್ಯಡಿಂಗ್ ಆ್ಯನ್ ಇಂಟರ್ನಲ್ ರೆಸಿಸ್ಟೆನ್ಸ್ ಟು ಆ್ಯನ್ ಐಡಿಯಲ್ ಸೋರ್ಸ್. ಓಕೆ, ನೆಕ್ಸ್ಟ್ ಐಡಿಯಲ್ ಕರೆಂಟ್ ಸೋರ್ಸ್ ಡೆಲಿವರ್ಸ್ ಎ ಕಾನ್ಸ್ಟೆಂಟ್ ಕರೆಂಟ್ ರಿಗಾರ್ಡ್ಲೆಸ್ ಆಫ್ ದಿ ಲೋಡ್ ಆರ್ ವೋಲ್ಟೇಜ್ ಅಕ್ರಾಸ್ ಇಟ್. ಇನ್ಫಿನೈಟ್ ಇಂಟರ್ನಲ್ ರೆಸಿಸ್ಟೆನ್ಸ್. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ಐಡಿಯಲ್ ಕರೆಂಟ್ ಸೋರ್ಸ್ ಡೆಲಿವರ್ಸ್ ಎ ಕಾನ್ಸ್ಟೆಂಟ್ ಕರೆಂಟ್ ರಿಗಾರ್ಡ್ಲೆಸ್ ಆಫ್ ದಿ ಲೋಡ್ ಅಲ್ಲ ಆರ್ ವೋಲ್ಟೇಜ್ ಅಕ್ರಾಸ್ ಇಟ್. ಪ್ರಾಕ್ಟಿಕಲ್ ಕರೆಂಟ್ ಸೋರ್ಸ್ ಆ್ಯಸ್ ದಿ ವೋಲ್ಟೇಜ್ ಅಕ್ರಾಸ್ ದಿ ಸೋರ್ಸ್ ಇನ್ಕ್ರೀಸಸ್. ಈ ಸೋರ್ಸ್ ಅಂತ ಹೇಳಿದ್ರೆ ಇನ್ಪುಟ್, ಗೊತ್ತಾಯ್ತಲ್ಲ. ವೋಲ್ಟೇಜ್ ನಾವು ಇನ್ಪುಟ್ಟಲ್ಲಿ ಈಗ ಇನ್ಕ್ರೀಸ್ ಮಾಡ್ತಾ ಇದ್ದೇವೆ. ದಿ ಡೆಲಿವರ್ಡ್ ಕರೆಂಟ್ ಸ್ಲೈಡ್ಲಿ ಏನಾಗುತ್ತೆ, ಡಿಕ್ರೀಸಸ್ ಆಗುತ್ತೆ ಡ್ಯೂ ಟು ಸಮ್ ಕರೆಂಟ್ ಲೀಕಿಂಗ್ ಗೊತ್ತಾಯ್ತಲ್ಲ, ಅಥವಾ ಲೀಕೇಜ್ ಅಂತಲೂ ಹೇಳ್ಬೋದು. ಲೀಕಿಂಗ್ ಥ್ರೂ ಇಟ್ಸ್ ಓನ್ ಇಂಟರ್ನಲ್ ರೆಸಿಸ್ಟೆನ್ಸ್. ಅಂದರೆ ನಾವು ಈಚೆ ಸೈಡ್ ಇನ್ಪುಟ್ಟಲ್ಲಿ ನಾವು ಅಪ್ಲೈ ಮಾಡ್ತಾಯಿದ್ರೆ ಸೊ ಕರೆಂಟ್ ಏನಾಗುತ್ತೆ, ಸೊ ಕಡಿಮೆ ಆಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಇರುತ್ತೆ ಸ್ಲೈಟ್ಲಿ ಡ್ಯೂ ಟು ಸಮ್ ಕರೆಂಟ್ ಲೀಕಿಂಗ್ ಥ್ರೂ ಇಟ್ಸ್ ಓನ್ ಇಂಟರ್ನಲ್ ರೆಸಿಸ್ಟೆನ್ಸ್. ಸೊಲ್ಯೂಷನ್ ಇದೆ ಏನು ಅಂತ ಹೇಳಿದ್ರೆ, ದಿ ಮಾಡೆಲ್ ಈಸ್ ಲೀಕೇಜ್ ಆರ್ ಡ್ರಾಪ್ ಇನ್ ಕರೆಂಟ್, ದಿ ರೆಸಿಸ್ಟೆನ್ಸ್ ಮಸ್ಟ್ ಬಿ ಪ್ಲೇಸ್ಡ್ ಇನ್ ಪ್ಯಾರಲಲ್. ಹಾಗಾಗಿ ಏನು ಮಾಡಬೇಕು, ಆ ರೆಸಿಸ್ಟೆನ್ಸನ್ನು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದರೆ ಅಷ್ಟು ಲೀಕೇಜ್ ಇರೋದಿಲ್ಲ, ಗೊತ್ತಾಯ್ತಲ್ಲ. ಸೊ ಕರೆಕ್ಟ್ ಆನ್ಸರ್ ಏನು ಅಂತ ಹೇಳಿದ್ರೆ ಬಿ ಈಸ್ ದಿ ಕರೆಕ್ಟ್ ಆಪ್ಷನ್. ಎ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ವಿತ್ ಆನ್ ಐಡಿಯಲ್ ಕರೆಂಟ್ ಸೋರ್ಸ್. Explanation of why. If the resistance were in series, it would not change the current flowing out of the ideal source, since current is the same in a series circuit. ಅವಾಗ ಸೀರೀಸ್ ಸರ್ಕ್ಯೂಟ್ ಕರೆಂಟ್ ಸೇಮ್ ಇರುತ್ತೆ. ಓಕೆ, by placing it in parallel, some of the current from the ideal source diverted through the resistor, accurately reflecting how a real world source's behavior under load. Okay, thank you so much.